ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ನೋಡೋದು ನಿಮ್ಗೆ ಏನಂತ ಗೊತ್ತಿರ್ಬೋದು. ಇವತ್ತು ನಾನು ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ಸ್ನ್ಯಾಕ್ಸ್ ಮಾಡೋಣ ಅಂತ. ಸ್ನ್ಯಾಕ್ಸ್ ಅಂದರೆ ಒಂಥರ ಸ್ವೀಟ್ ಅಂತ ಹೇಳ್ಬೋದು. ಅಗಸೆ ಬೀಜದ ಚಿಕ್ಕಿ, ನಿಮಗೆ ತಮ್ಮನೇಲಿ ನೋಡೋ ಗೊತ್ತಾಗ್ಬೋದಲ್ಲ. ಸೊ ಅಗಸೆ ಬೀಜ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು. ಅದರ ಬೆನಿಫಿಟ್ಸ್ ತುಂಬ ಇದೆ, ಅದರ ಪ್ರಯೋಜನಗಳು. ಸೊ ಹಾಗಾಗಿ ನಾನಿವತ್ತು ಅಗಸೆ ಬೀಜದ ಚಿಕ್ಕಿ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಒಮ್ಮೆ ಮಾಡಿದ್ದೆ, ಬಟ್ ವಿಡಿಯೋ ಮಾಡಿರಲಿಲ್ಲ. ಇವಾಗ ನಿಮಗೊಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಇವಾಗ ನೋಡಿ ಅಗಸೆ ಬೀಜ ನಾನೊಂದು ಕಪ್ಪಿನಷ್ಟು ತೆಗೆದಿಟ್ಟಿದ್ದೇನೆ. ಇದು ನೋಡಿ ಸಣ್ಣ ಗಾತ್ರದ್ದು, ತುಂಬ ಸಣ್ಣ ಗಾತ್ರದ್ದು. ಸೊ ಇದರ ಪ್ರಯೋಜನ ತುಂಬ ಅಂತ ಹೇಳ್ಬೋದು. ಇದು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಹಾಗೆ ಹೃದಯ ಸಂಬಂಧಿ, ಚರ್ಮ, ಕೂದಲಿನ ಆರೈಕೆಗೂ ಇದು ಒಳ್ಳೆಯದು. ತುಂಬ ಪ್ರಯೋಜನ ಉಂಟು ಇದರಲ್ಲಿ. ಸೊ ನೀವು ಯೂಟ್ಯೂಬೆಲ್ಲ ನೋಡ್ತಿರ್ತೀರಲ್ಲ, ಅಗಸೆ ಬೀಜ ಪ್ರಯೋಜನ ನೋಡಿ ತುಂಬ ಇದೆ. ನಾನು ಅಗಸೆ ಬೀಜವನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಹೇಗೆ ಅಂದರೆ ಮಜ್ಜಿಗೆ ಮಾಡಿ ಕುಡಿತೀವಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ. ಹಸ್ಬೆಂಡಿಗೆ ಇದು ಬೇಕೇ. ಸೊ ವೀಕ್ಲಿ ಒಂದು 2-3 ಟೈಮ್ಸ್ ಆದರೂ ನಾವು ತಗೋತೇವೆ ಅಗಸೆ ಬೀಜ. ಹಾಗೆ ಇದು ಲಾಸ್ಟ್ ಟೈಮ್ ನಾನು ಚಿಕ್ಕಿ ಮಾಡಿದ್ದೆ. ಸೊ ಈ ಸತಿ ಮಾಡುವಾಗ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ. ಹಾಗೆ ಈಗ ನಾನು ಅಗಸೆ ಬೀಜವನ್ನು ನೋಡಿ ಲೋ ಫ್ಲೇಮಲ್ಲಿ ಉರಿತಾ ಇದ್ದೇನೆ. ಅಂದರೆ ಇದನ್ನು ಸ್ವಲ್ಪ ಮೊದಲಿಗೆ ಲೋ ಫ್ಲೇಮಲ್ಲಿ ಉರಿಬೇಕು. ಆಮೇಲೆ ಕಡಲೆ ಬೀಜ ಮತ್ತು ಗೇರು ಬೀಜವನ್ನು ತಗೊಂಡಿದ್ದೇನೆ. ಯಾಕೆಂದರೆ ಸ್ವಲ್ಪ ರುಚಿಗೆ ಇರಲಿ ಅಂತ, ಅಗಸೆ ಬೀಜ ಸ್ವಲ್ಪ ಸ್ವೀಟ್ ಆಗಲಿ, ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ ಅಂತ ನಾನು ಅದನ್ನು ಸಹ ಆ್ಯಡ್ ಮಾಡಿದ್ದೇನೆ. ಅದು ಬೇಡ ಅಂದರೂ ಇದು ಡೈರೆಕ್ಟ್ ಇದರಿಂದನೂ ಅಗಸೆ ಬೀಜದ ಚಿಕ್ಕಿ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಮಾಡುವಾಗ ಖಾಲಿ ಅಗಸೆ ಬೀಜ ಚಿಕ್ಕಿ ಮಾತ್ರ ಮಾಡಿದ್ದೆ. ಸೊ ಇವಾಗ ಇದನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ, ಕಡಲೆ ಬೀಜ ಮತ್ತು ಗೇರು ಬೀಜ. ಇದನ್ನು ಸಹ ಸ್ವಲ್ಪ ಲೋ ಫ್ಲೇಮಲ್ಲಿ ಉರಿಬೇಕು. ಆದಮೇಲೆ ಕಡಲೆ ಬೀಜ ಮತ್ತು ಗೇರು ಬೀಜವನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ರುಬ್ತೇನೆ. ಯಾಕೆಂದರೆ ತುಂಬ ಪೌಡರ್ ಬೇಡ, ಜಸ್ಟ್ ಗರಿ ಗರಿ ಆಗುವಷ್ಟು ಮಾತ್ರ ರುಬ್ಬಬೇಕು ಅಷ್ಟೇ. ಈಗ ಅದೇ ಪ್ಯಾನಿಗೆ ನಾನು ಈ ಬೆಲ್ಲವನ್ನು ಹಾಕ್ತಿದ್ದೇನೆ. ಈ ಬೆಲ್ಲವನ್ನು ಕರಗಿಸಬೇಕು, ಮೊದಲು ಚೆನ್ನಾಗಿ ಕರಗಿಸಬೇಕು. ಓಕೆ, ಈಗ ನೋಡಿ ನಾನು ಬಟ್ಟಲಿಗೆ ಹಾಕಿಟ್ಟಿದ್ದೇನೆ. ಇದು 1-2 ಗಂಟೆ, 1.5 ಗಂಟೆ ಆದರೂ ತಣ್ಣಗಾಗಕ್ಕೆ ಬಿಡಬೇಕು. ಸೊ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಆಗ್ತಾ ಬರುವಾಗ ನಾನು ಇಲ್ಲಿ ಮಾರ್ಕ್ ಹಾಕ್ತಿದ್ದೇನೆ, ಅಂದರೆ ಅದು ಕಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಯಾಕೆಂದರೆ ಇದು ಜೆಲ್ ಟೈಪ್ ಥರ ಅದು ಬರ್ತದೆ, ಗೊತ್ತಾಯ್ತು, ಅದು ಅಗಸೆ ಬೀಜದ. ಹಾಗಾಗಿ ಸ್ವಲ್ಪ ಅಂಟುತ್ತದೆ ಕೈಯೆಲ್ಲ. ಮತ್ತು ಬೆಲ್ಲ ಸ್ವಲ್ಪ ತುಂಬ ನೀರಾಯಿತು, ಸ್ವಲ್ಪ ಗಟ್ಟಿಯಾಗಬೇಕು ಇನ್ನೂ ಸಹ. ಸೊ ಲಾಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿತ್ತು. ಈ ಸಲ ಅಂದರೆ ಸ್ವಲ್ಪ ನನಗೆ ನೀರು ಜಾಸ್ತಿ ಆದಾಗೆ ಆಯಿತು. ಬೆಲ್ಲ ಮತ್ತು ಅಗಸೆ ಬೀಜದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು ನಾನು ಹಾಕಿದ ಹಾಗೆ. ನೋಡಿ ಈ ರೀತಿ ಬರ್ತದೆ. ಬಟ್ ಇನ್ನೂ ಸ್ವಲ್ಪ ಡ್ರೈ ಆಗಲಿಕ್ಕಿತ್ತು ಹಾಗೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಮಾತ್ರ, ಚಿಕ್ಕಿ ಥರನೇ. ಬಟ್ ಇದು ಅಗಸೆ ಬೀಜ ಆ್ಯಡ್ ಆಗಿದೆ ಅಲ್ಲ, ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅದು. ಸೊ ನೀವು ಕೂಡ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಈ ಟೈಪ್ ಬರ್ತದೆ, ಅಂದರೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಅದು ಜೆಲ್ ಟೈಪ್ ಬರ್ತಲ್ಲ, ಅದು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ. ಮತ್ತು ಇದನ್ನು ಉಂಡೆ ಕೂಡ ಮಾಡ್ಬೋದು, ಸೀದಾ ಡೈರೆಕ್ಟ್ ಉಂಡೆ ಉಂಡೆ ಮಾಡಿ ಸಹ ಇದು ಈಸಿ. ಉಂಡೆ ಆದರೆ ಈಸಿ ನೋಡಿ, ತುಂಬ ಬೇಗ ಗಟ್ಟಿ ಆಗ್ತದೆ ಅದು ತೆಗೆದ ತಕ್ಷಣ ಬಿಸಿಯಿಂದ. ಹಾಗೆ ಉಂಡೆ ಸಹ ಮಾಡ್ಬೋದು.
ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೋಡಿ, ನೀವು ಕೂಡ ಹೀಗೆ ಟ್ರೈ ಮಾಡಿ, ಒಳ್ಳೆಯದಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ನೋಡಿ, ಶೇಪ್ ಎಲ್ಲ ಬರಲಿಲ್ಲ, ಅಂದರೆ ನಾನು ಸ್ವಲ್ಪ ಅವಸರ ಮಾಡಿದೆ ಹಾಗೆ. ಬಟ್ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿತ್ತು. ಮತ್ತು ಇದೊಂದರೆ ಜೆಲ್ ಥರ ಬರ್ತದಲ್ಲ, ಹಾಗಾಗಿ ಸ್ವಲ್ಪ ಅದು ತುಪ್ಪನೂ ಜಾಸ್ತಿ ಹಾಕಿದೆ ಅಂತ ಅನಿಸುತ್ತೆ ನನಗೆ ಈ ಸಲ ಮಾಡುವಾಗ ಸ್ವಲ್ಪ ಹಾಗೆ. ಬಟ್ ರುಚಿಯೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್.